ಇನ್ನು ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ವಿರುದ್ಧವನ್ನ ಖಂಡಿಸಿ ದೋಸ್ತಿಗಳು ಇದೀಗ ರಣಕಹಳೆಯನ್ನ ಮೊಳಗಿಸವೆ. ಮೊದಲ ದಿನದ ಒಂದು ಬಿಡದಿ ಪಾದಯಾತ್ರೆ ಯಶಸ್ವಿಯಾಗಿದೆ. ಬೈರಮಂಗಲದಿಂದ ಬಿಡದಿ ತಲುಪಿರುವಂತಹ ಪಾದಯಾತ್ರೆ ಮಳೆ, ಚಳಿ, ಬಿರುಗಾಳಿ ಯಾವುದನ್ನು ಕೂಡ ಲೆಕ್ಕಿಸದೆ ಇದರ ನಡುವೆ ಕೂಡ ಹೆಜ್ಜೆಯನ್ನ ಹಾಕಿದ್ದಾರೆ ನಾಯಕರು. ನಾಳೆ ಬೆಳಗ್ಗೆ 9 ಗಂಟೆಗೆ ಮತ್ತೆ ಪುನಃ ಪಾದಯಾತ್ರೆ ಪ್ರಾರಂಭವಾಗುತ್ತೆ. ಎರಡನೇ ದಿನದ ಪಾದಯಾತ್ರೆಗೆ ದೊಡ್ಡಗೌಡರಿಂದ ಚಾಲನೆ ಸಿಗಲಿಕ್ಕಿದೆ ಅಂತಕ್ಕಂತಹ ಮಾಹಿತಿ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಆಗಿರತಕ್ಕಂತಹ ಪಾದಯಾತ್ರೆ 9 ಕಿಲೋಮೀಟರ್ ಏನು ಇವತ್ತು ಒಂದು ಯೋಜನೆಯನ್ನ ಹಾಕಿಕೊಂಡಿದ್ರು, ಅತ್ಯಂತ ಯಶಸ್ವಿಯಾಗಿ ಅದನ್ನ ಪ್ಲಾನ್ ಪ್ರಕಾರವಾಗಿ ಯೋಜನೆಯ ರೂಪದಲ್ಲಿ ಅದನ್ನ ಮುಗಿಸಿದ್ದಾರೆ. ಇನ್ನು ಮುಂದುವರಿದ ಭಾಗ ಮೊದಲ ದಿನದ ನಂತರ ನಾಳೆ ಎರಡನೇ ದಿನಕ್ಕೆ ದೊಡ್ಡಗೌಡರು ಚಾಲನೆ ನೀಡಲಿದ್ದಾರೆ. ಆ ಮೂಲಕ ಇವತ್ತಿನ ಹೋರಾಟಕ್ಕೆ ಮತ್ತಷ್ಟು ಇಂಬು ಕೊಡುವಂತಹ ಸಾಧ್ಯತೆ ನಾಳೆ ದೊಡ್ಡಗೌಡರಿಂದ ಇದೆ. ನಾಳೆ ಬೆಳಗ್ಗೆ ಎರಡನೇ ದಿನದ ಪಾದಯಾತ್ರೆಗೆ ದೊಡ್ಡಗೌಡರು ಕೂಡ ಇದೀಗ ಎಂಟ್ರಿ ಆಗಲಿಕ್ಕಿದ್ದಾರೆ. ದಳ ಹಾಗೂ ಕಮಲ ಪಡೆಗಳು ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಸಮರವನ್ನ ಸಾರಲಿಕ್ಕೆ, ಜೊತೆಗೆ ಆ ಬಿಡದಿ ಭಾಗದ ಒಂದು ರೈತರಿಗೆ ಧ್ವನಿಯಾಗಲು ಜಂಟಿ ಪಡೆಗಳು ಇದೀಗ ಸಮರವನ್ನ ಸಾರಲಿಕ್ಕೆ ನಿಂತಿವೆ.